ಹಲೋ ಎವ್ರಿವನ್, 21ನೆಯ ಪ್ರಶ್ನೆಯನ್ನ ಗಮನಿಸಿ. 1,6 ಮತ್ತು 4,3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ 1:2 ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶ ನೋಡಿ, x1 y1 1,6, x2 y2 ಏನಿದೆ ಮಕ್ಕಳೇ 4,3. ಸೊ ಇಲ್ಲಿ ಅನುಪಾತಗಳು m1 ಅನುಪಾತ m2 ಎಷ್ಟಿದೆ? 1:2. ಸೊ ಇಲ್ಲಿ ನಾವು p ಆಫ್ xy, ಸೊ ಈ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ನಮಗೆ ಭಾಗ ಪ್ರಮಾಣ ಸೂತ್ರವನ್ನ ಉಪಯೋಗಿಸಿಕೊಂಡು ಇಲ್ಲಿ ನಾವು ಪಿ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಭಾಗ ಪ್ರಮಾಣದ ಸೂತ್ರ ಏನು ಮಕ್ಕಳೇ? ಪಿ ಆಫ್ xy ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಸೊ ಈಗ ನಾವು x ಮತ್ತು y ನ ನಿರ್ದೇಶಾಂಕವನ್ನ ಲೆಕ್ಕ ಹಾಕೋಣ. ಸೊ ಇದೇನಾಗುತ್ತೆ? m1 ಏನ್ ಹೇಳಿ 1 ಇಂಟು x2 4 ಪ್ಲಸ್ m2 2 x1 1 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ರೀತಿಯಾಗಿ m1 y2 ಪ್ಲಸ್ m2 y1 6 divided by m1 plus m2. Okay, so is equal to, so ಇಲ್ಲಿ 4 into 1 4 plus 2 divided by 3 ಹಾಗೆ 3 plus 12 divided by 3. ಸೊ ಇಲ್ಲಿ 4 plus 2 6 divided by 3 ಏನಾಗುತ್ತೆ ಹೇಳಿ? 2. ಹಾಗೆ 15 divided by 3 ಏನಾಗುತ್ತೆ ಹೇಳಿ? 5. ಹಾಗಾದ್ರೆ ಇಲ್ಲಿ ಪಿ ಆಫ್ xy, ಸೊ ಬಿಂದುವಿನ ನಿರ್ದೇಶಾಂಕ ಏನಾಗಿದೆ ಮಕ್ಕಳೇ? 2,5 ಆಗಿದೆ. ಥ್ಯಾಂಕ್ ಯು.